ಇದು ಅಶೋಕ್ ಅವರ ಮಾತು. ನೋಡಿ, ಇನ್ನು ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲೇ ಕೋಟಿ ಕೋಟಿ ಹಣ ಪತ್ತೆ ಆಗ್ತಾ ಇದೆ. ಇವತ್ತು ಕೂಡ ಪತ್ತೆ ಆಗಿದೆ. ಜಯನಗರದಲ್ಲಿ ಕೋಟಿ ಹಣ ಪತ್ತೆ ಆಗಿರೋದು. ಕಾರಲ್ಲಿ, ಐಷಾರಾಮಿ ಕಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಆ ಕಾರಿನ ಸೀಟಿನ ಹಿಂಭಾಗದ ಬ್ಯಾಗ್ ಇರುತ್ತಲ್ಲ, ಅದರಲ್ಲಿತ್ತು ಕೋಟಿ ಕೋಟಿ ಹಣ. ಏನು ಸಾಮಾನ್ಯ ಸಂಗತಿನ ಇದು? ನೋಡಿ, ನಾವು ತೋರಿಸ್ತಾ ಇದ್ದೀವಿ ಕಾರಿನ ಬ್ಯಾಗು, ಅದರೊಳಗಡೆ ಇರುವಂಥ ದುಡ್ಡು. ಈ ರೀತಿ ಬ್ಯಾಗ್ಗಳಲ್ಲಿ ಹಣ ಸಾಗಿಸ್ತಾ ಇದ್ರು. ಹೆಂಗೋ 2,000 ರೂಪಾಯಿ ನೋಟೊಂದು ಕಣ್ಮರೆ ಆದ ಹೊತ್ಲಾಗೆ 500 ರೂಪಾಯಿಗಳನ್ನೇ ತೊಗೊಂಡು ಹೋಗ್ಬೇಕಲ್ಲ ನೀವು, ಕೋಟಿ ತೊಗೊಂಡೋದ್ರು ಕೂಡ. ಹೀಗಾಗಿ ಮೂಟೆ ಮೂಟೆ ಕಾಣುತ್ತೆ ಹಿಂಗೆ. ಆ 500 ರೂಪಾಯಿನೂ ತೆಗೆದು 100 ರೂಪಾಯಿ ಮಾತ್ರ ಇಡಬೇಕು. ಅವಾಗ ಹೊತ್ಕೊಂಡು ಹೋಗೋರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತದೆ ಏನು ಎತ್ತ ಅಂಥೇಳಿ ಅಂತ. ಕೋಟಿ ಕೋಟಿ ಹಣ ಪತ್ತೆ ಆಗಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಿದು? ಯಾವ ಕಾರಿನ ನಂಬರ್ ಏನು? ಜೊತೆಗೆ ಇದನ್ನು ಯಾರು ಸಾಗಾಟ ಮಾಡ್ತಾ ಇದ್ರು? ಇವ್ರು ಯಾರಾದರೂ ಸಾಗಾಟ ಮಾಡ್ತಿದ್ದಂಥವ್ರು ಯಾರಾದರೂ ಯಾವುದೇ ಪಕ್ಷಕ್ಕೆ ಸೇರಿದಂಥವ್ರ? ಏನಿದೆ ಮಾಹಿತಿ ಪ್ರದೀಪ್? ರಂಗನಾಥ್, ಇಂದು ಬೆಳಿಗ್ಗೆ 11:30 ಸುಮಾರಿಗೆ ಜಯನಗರ ಪೊಲೀಸ್ ಠಾಣೆಯ ಸಮೀಪವೇ ಒಂದಷ್ಟು ಬ್ಯಾಗ್, ಅಂದರೆ 3 ಬ್ಯಾಗ್ಗಳಲ್ಲಿ ಹಣ ಒಂದು ಸಂಗ್ರಹ ಆಗಿ ಒಂದು ಕಾರು ಮತ್ತು 2 ಕಾರು ಮತ್ತು 1 ಬೈಕ್ನಲ್ಲಿ ಇರುವಂತಹ ಮಾಹಿತಿ ಚುನಾವಣಾಧಿಕಾರಿಗಳಿಗೆ ಸಿಗುತ್ತೆ. ಈ ಮಾಹಿತಿಯ ಆಧಾರದ ಮೇರೆಗೆ ಚುನಾವಣಾಧಿಕಾರಿಗಳು ದಾಳಿಯನ್ನು ನಡೆಸಿದಾಗ ಆ ವೇಳೆ ಫಾರ್ಚುನರ್ ಕಾರು ಒಂದಿರುತ್ತೆ. ಆ ಫಾರ್ಚುನರ್ ಕಾರ್ಗೆ ವೋಲ್ಸ್ ವ್ಯಾಗನ್ ಕಾರು ಮತ್ತು ಬೆನ್ಸ್ ಕಾರು ಮತ್ತು ಒಂದು ಸುಜುಕಿ ಆಕ್ಸೆಸ್ ಬೈಕ್ ಏನಿದೆ, ಈ ಬೈಕ್ನಲ್ಲಿಂದ ಅಮೌಂಟ್ ಇದ್ದಂತಹ ಬ್ಯಾಗ್ಲು ಅಲ್ಲಿನ ಬ್ಯಾಗ್ಗಳಿಂದ ಅಮೌಂಟನ್ನು ಫಾರ್ಚುನರ್ ಕಾರ್ಗೆ ಶಿಫ್ಟ್ ಮಾಡುವಂತಹ ಒಂದು ಸನ್ನಿವೇಶ ಇರುತ್ತೆ. ಈ ಒಂದು ವೇಳೆ ಚುನಾವಣಾಧಿಕಾರಿಗಳು ದಾಳಿ ಮಾಡಿದ ತಕ್ಷಣವೇ ಫಾರ್ಚುನರ್ ಕಾರಲ್ಲಿ 5 ಜನರು ಸಹ ಸ್ಥಳದಲ್ಲಿದ್ದವರು ಎಸ್ಕೇಪ್ ಆಗ್ತಾರೆ. ಅದಾದ ನಂತರ ಚುನಾವಣಾ ಅಧಿಕಾರಿಗಳು ಒಂದು ವೋಲ್ಸ್ ವ್ಯಾಗನ್ ಕಾರಿನ ಗ್ಲಾಸನ್ನು ಬ್ರೇಕ್ ಮಾಡಿ ಅದರೊಳಗಡೆ ಚೆಕ್ ಮಾಡಿದಾಗ 1 ಬ್ಯಾಗ್ನಲ್ಲಿ ಹಣ ಸಿಗುತ್ತೆ. ತದನಂತರ ಅಲ್ಲೇ ಸಮೀಪದಲ್ಲಿದ್ದಂತಹ ಒಂದು ಬೈಕಲ್ಲಿ, ಸುಜುಕಿ ಆಕ್ಸಿಸ್ ಬೈಕಲ್ಲೂ ಕೂಡ 1 ಬ್ಯಾಗ್ ಸಿಗುತ್ತೆ. ಅದರಲ್ಲೂ ಸಹ ಕಂತೆ ಹಣ ಇರುತ್ತೆ. ಪಕ್ಕದಲ್ಲೇ ಐಷಾರಾಮಿರ ಬೆಂಚ್ ಕಾರ್ ಇರುತ್ತೆ. ಆ ಬೆಂಚ್ ಕಾರ್ನ ಸಹ ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಗ್ಲಾಸನ್ನು ಬ್ರೇಕ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲೂ ಕೂಡ 1 ಬ್ಯಾಗ್ನಲ್ಲಿ ಕಂತೆ ಹಣ ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಈಗ 3 ಬ್ಯಾಗ್ಗಳಲ್ಲಿ ಕಂತೆ ಹಣ ಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಆ ಹಣವನ್ನೆಲ್ಲ ಈಗ ಸಮೀಪದಲ್ಲೇ ಇದ್ದಂತಹ ಜಯನಗರ ಪೊಲೀಸ್ ಠಾಣೆಗೆ ತರಲಾಗಿದೆ. ಸದ್ಯಕ್ಕೆ ನೀವು ನೋಡ್ಬೋದು, ಇದೇ ಒಂದು ಬೈಕಲ್ಲಿ ಹಣ ಇದ್ದಂತಹ ಒಂದು ಬೈಕ್ ಇದು, ಸುಜುಕಿ ಆಕ್ಸೆಸ್ ಅಂತ. ಸದ್ಯಕ್ಕೆ ಈಗ ಚುನಾವಣಾಧಿಕಾರಿಗಳು ಪೊಲೀಸ್ ಠಾಣೆಗೆ ಈ ಒಂದು ಬೈಕು ಮತ್ತು 2 ಕಾರ್ಗಳನ್ನು ಸಹ ತೆಗೆದುಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಹಣವನ್ನು ಸಹ ಇಲ್ಲಿ ತಗೊಂಡ್ಕೊಂಡು ಬಂದಿರುವಂಥದ್ದು. ಆದರೆ IT ಇಲಾಖೆ ಅಧಿಕಾರಿಗಳು ಇಲ್ಲಿ ಬರಬೇಕಾಗಿರೋದ್ರಿಂದ ಹಣ ಪರಿಶೀಲನೆಗೆ IT ಇಲಾಖೆ ಅಧಿಕಾರಿಗಳಿಗೋಸ್ಕರ ಈಗ ಚುನಾವಣಾಧಿಕಾರಿಗಳು ಕಾಯ್ತಾ ಇರುವಂಥದ್ದು. ತದನಂತರವಷ್ಟೇ ಈ ಒಂದು ಹಣ ಯಾರಿಗೆ ಸಿಕ್ಕಿದ್ದು ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಯಾರಿಗೆ ಸೇರಿದ್ದು ಅನ್ನೋ ಒಂದು ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಸ್ಥಳದಲ್ಲಿ ಎಸ್ಕೇಪ್ ಆಗಿರೋದು ನೋಡಿದ್ರೆ ಇದ್ಯಾವುದೋ ಅಕ್ರಮ ಹಣ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಆದರೆ ಈ ಕಾರಿನ ಓನರ್ಗಳು ಯಾವುದು ಮತ್ತೆ ಸ್ಕೂಟರ್ಗಳು ಯಾರು ಇದಷ್ಟೇ ತಿಳಿಯಬೇಕಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.